ನಗರದ ಮಿನಿ ಹೋಟೆಲ್ ವೃತ್ತದಿಂದ ಚೊಕ್ಕ ಕನ್ವೆನ್ಷನ್ ಹಾಲ್ವರೆಗೂ ರಸ್ತೆ ಸರಿಪಡಿಸುವಂತೆ ನಿವಾಸಿಗಳ ಒತ್ತಾಯ. ಕೋಲಾರ ನಗರದ ಮಿನಿ ಹೋಟೆಲ್ ವೃತ್ತದಿಂದ ಚೊಕ್ಕ ಕನ್ವೆನ್ಷನ್ ಹಾಲ್ವರೆಗೂ ರಸ್ತೆಯು ಹದಗೆಟ್ಟಿದ್ದು, ಅದನ್ನು ಕೂಡಲೇ ಸರಿಪಡಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಸೋಮವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಪ್ರತಿಭಟನೆ ನಡೆಸಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಮಿನಿ ಹೋಟೆಲ್ ವೃತ್ತದಿಂದ ಗೋಕುಲ ಕಾಲೇಜ್ ಮುಖ್ಯ ರಸ್ತೆ ಮಾರ್ಗವಾಗಿ ಚೊಕ್ಕ ಕನ್ವೆನ್ಷನ್ ಹಾಲ್ವರೆಗೂ ರಸ್ತೆಯು ಹದಗೆಟ್ಟಿದ್ದು, ಈ ಕೂಡಲೇ ರಸ್ತೆ ಸರಿಪಡಿಸಬೇಕು ಹಾಗೂ ಚರಂಡಿಗಳು ಮತ್ತು ಒಳಚರಂಡಿ ಹದಗೆಟ್ಟಿದೆ. ಕಸ ವಿಲೇವಾರಿ ಸರಿಯಾಗಿ ಆಗದೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ನಗರಸಭೆಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮರವರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಇದಕ್ಕೆ ಸ್ಪಂದಿಸಿದ ಅಧ್ಯಕ್ಷರು ಈ ಕೂಡಲೇ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡುವುದರ ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ಅವರು ಏನೋ ಕೆಲಸ ಸರಿಯಾಗಿ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಅದಕ್ಕೆ ಅಧಿಕಾರಿಗಳನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡ್ಬಂದು ನಾವು ನೋಡಿದ್ದೀವಿ. ಇದು ಮುಂದಿನ ಕ್ರಮ ಒಂದು ವಾರದಲ್ಲಿ ತಗೊಂತೀವಿ. ಒಂದು ವಾರದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಕರಿತಾ ಇದ್ದೀವಿ. ಅದಾದಮೇಲೆ ಒಂದು ವಾರದ ಒಳಗಡೆ ಕೆಲಸ ಎಲ್ಲ ಶುರು ಮಾಡ್ತೀವಿ. ಸರ್, ಇದು ನಗರೋತ್ಥಾನ ಅಡಿಯಲ್ಲಿ ರೋಡ್ ಸ್ಯಾಂಕ್ಷನ್ ಆಗಿದೆ. ಕಾಂಟ್ರಾಕ್ಟ್ ಏನು ಮಾಡಿದ್ದಾರೆ ಅಂದರೆ 1 ವರ್ಷ ಕೆಲಸ ಮುಗಿಸ್ಬೇಕು ಅಂತ ಇರೋದು. ಅವರು ಯಾವುದೇ ರೀತಿ ಕೆಲಸಗಳನ್ನ ಅರ್ಧಂಬರ್ಧ ಮಾಡಿ ಅಲ್ಲಲ್ಲಿ ಸ್ವಲ್ಪ ಮಾಡಿ ಒಂದು 30% ಅಷ್ಟು ಕೆಲಸ ಮಾಡಿ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಜೊತೆಲಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಸೂಚನೆ ನೀಡಿದ್ದೀವಿ. ಯಾವ್ಯಾವ್ದು ಮಾಡಬೇಕು, ಡ್ರೈನೇಜ್ಗಳು ಎಲ್ಲ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಹೇಳಿದ್ದೀವಿ. ರೋಡ್ ಅಷ್ಟೇ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀವಿ ಸರ್. ಅದೇ ಎಲ್ಲ ಮಾತಾಡಿದ್ದೀವಿ. ಎಲ್ಲ ಸರ್ವೆ ಎಲ್ಲ ಮಾಡಿಕೊಂಡು ಅಳತೆ SCP ಗ್ರ್ಯಾಂಟ್ ಒಂದು ಮಾಡಿಸ್ಕೊಂಡು MLA ಅವ್ರ ಹತ್ರ ಮಾತಾಡಿ SCP ಗ್ರ್ಯಾಂಟ್ ಬರೋ ಥರ ಮಾಡಿಕೊಂಡು ಅದು ಒಂದು ಸ್ಪೆಷಲ್ ಗ್ರ್ಯಾಂಟ್ ಮಾಡಿಸ್ಕೊಂಡು ಡ್ರೈನೇಜ್ಗಳನ್ನೆಲ್ಲ ಕ್ಲೀನಾಗಿ ಹೊಸ ಡ್ರೈನೇಜ್ಗಳನ್ನೇ ಮಾಡಿಸ್ಕೊಡ್ತೀವಿ. ಸಮಸ್ಯೆ ಈಗ ಗೊತ್ತಾಗಿದೆ. ಸಮಸ್ಯೆ ಅವತ್ತಿಂದ ಇರೋದು ನಮ್ಗೆ ಗೊತ್ತಿದೆ. ಅದನ್ನು ನಾವು ಮೀಟಿಂಗಲ್ಲೆಲ್ಲ ಅಧ್ಯಕ್ಷರ ಗಮನಕ್ಕೆ, ಕೌನ್ಸಿಲರ್ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಇದ್ರ ಬಗ್ಗೆ ಯಾರೂ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇಷ್ಟು ದಿನ ನಮ್ಮ ಕೈಯಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ. ಬರೀ ನಾವು ಒಂದು ಹೇಳ್ಬೋದಾಗಿತ್ತು, ಬರ್ಬೋದಾಗಿತ್ತು ಅಷ್ಟೇ. ಅದನ್ನು ನಮ್ಮ ಈ ಕಮಿಷನರು ಸ್ವಲ್ಪ ಸ್ಪೆಷಲಾಗಿ ತಗೊಂಡು ಮಾಡಿಕೊಡ್ಬೇಕಾಗಿತ್ತು. 1 ವರ್ಷದಿಂದ ನಮಗೆ ಬಾಡಿ ಇರಲಿಲ್ಲ. ನಮ್ಮ ಅಧ್ಯಕ್ಷರು ಇಲ್ಲದೆ ಇರೋ ಕಾರಣ ಎಲ್ಲ ಕೆಲಸಗಳು ಹಂಗೆ ಪೆಂಡಿಂಗಲ್ಲಿ ಇದ್ದೋಗಿದ್ದಾವೆ. ಇವಾಗ ಬಾಡಿ ಫಾರ್ಮ್ ಆಗಿದೆ. ಆದಷ್ಟು ಕ್ಲಿಯರ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಕಂದಾಯ ಅಧಿಕಾರಿಗಳ ಹತ್ರ ನೀವು ತಿಳ್ಕೊಬೇಕಾಗುತ್ತೆ ಸರ್. ಎಷ್ಟು ದಿನದಲ್ಲಿ ಸಮಸ್ಯೆ ಬಗೆಹರಿಬೋದು ಸರ್? 1 ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಒಂದು 3-4 ತಿಂಗಳಲ್ಲಿ ಮಾಡಿಸ್ಕೊಡ್ತೀವಿ.